ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಗುರು ಸಚ್ಚಿದಾನಂದ ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮೆ 1ನೇ ಅಧ್ಯಾಯ 35ನೇ ಪದ್ಯ. ಮಗನ ಕೇಳ್ ಬಸವೇಶ ಅಗ್ನಿಯೊಳಗೆದ ಉರಿಯದು ಅಗ್ನಿಯಂಶವು ಮಗುಳೆ ಅಗ್ನಿಯು ಅಹುದು ಹೊಗೆಯದು ಅಗ್ನಿಯಂಶಲ್ಲ. ಸೊಗಸಲಿ ಹಚಿಚ್ಛಕ್ತಿ ತಾನದು ಸಗುಣ ಬ್ರಹ್ಮವು ಮಾಯೆಯೆಂಬುದು ನಿಗಮದಲ್ಲಿ ತಿಳಿ ದೃಶ್ಯ ಬ್ರಹ್ಮಕುಪಾದಿಯಹುದೆಂದ. ಈ ಒಂದು ಪದ್ಯದಲ್ಲಿ ಮಗನೇ ಬಸವೇಶ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ. ಆ ಪರಮೇಶ್ವರ ವಾಹನವೇ ಅಂತ ಮಾಡಲಿಲ್ಲ, ಮಗನೇ ಅಂತ ಮಾಡಿದ. ಮಗನೇ ಅಂದರೆ ತನ್ನ ಅಂಶನಾದವನೇ ಅಂತ ಅರ್ಥ. ಎಲ್ಲವೂ ಭಗವದಂಶವೇ. ಅದನ್ನು ಈ ಒಂದು ಆತ್ಮವಿದ್ಯೆಯನ್ನು ತಿಳಿಸೋದ್ರಿಂದ ಆ ಒಂದು ಸಂಬೋಧನೆ ಮಾಡಿದರು. ಹೇ ಬಸವೇಶ, ಅಗ್ನಿಯೊಳಗೆ ಉರಿ ಹೊಗೆ ಎರಡು ಬಂದಿದ್ದಾವಲ್ಲ, ಉರಿ ಅದು ಅಗ್ನಿ ಅಂಶ ಇರ್ತಕ್ಕಂಥದ್ದು. ಉರಿ ಅನ್ನೋದು ಅದು ಅಗ್ನಿ ಅಂಶ, ಹೊಗೆ ಅದು ಅಗ್ನಿ ಅಂಶ ಅಲ್ಲ. ಹೀಗೆ ಉರಿ ಅಂತಕ್ಕಂಥದ್ದು ಚಿಚ್ಛಕ್ತಿ ಚೈತನ್ಯ, ಇದು ಸಗುಣ ಬ್ರಹ್ಮ ಅಂತ ಕರೀತಾರೆ, ಚಿಚ್ಛಕ್ತಿ ಅಂತ ಕರೀತಾರೆ. ಸಗುಣ ಬ್ರಹ್ಮವು ಮಾಯೆ ಎಂಬುದು ನಿಗಮದಲ್ಲಿ ತಿಳಿ ದೃಶ್ಯ ಬ್ರಹ್ಮಕುಪಾದಿ. ಈ ಪರಬ್ರಹ್ಮ ಏನು ಅದು ಶುದ್ಧ ಪರಬ್ರಹ್ಮ ಏನಿರ್ತದೆ ಅದು ನಿರ್ಗುಣ ಪರಬ್ರಹ್ಮ ಚಿಚ್ಛಕ್ತಿ. ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಚಿಚ್ಛಕ್ತಿ ಕಣ್ಣಿಗೆ ಕಾಣಿಸೋದಿಲ್ಲ. ಈಗ ಎಲೆಕ್ಟ್ರಿಕಲ್ ಇದೆ, ಕಾಣಿಸ್ತದ? ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಮುಟ್ಟಿದ್ರಷ್ಟೇ ಇದೆ ಅಂತ ಗೊತ್ತಾಗೋದು, ಶಾಕ್ ಹೊಡೆದಾಗ ಅಷ್ಟೇ ಗೊತ್ತಾಗೋದು. ಆದರೆ ಈ ಬಾಹ್ಯ ಮಾತ್ರ ವೈರ್ ಕಾಣಿಸ್ತಾ ಇರ್ತದೆ. ವೈರ್ ಏನಿದೆಯಲ್ಲ ಅದು ಮಾಯ, ಚಿಚ್ಛಕ್ತಿ ಕರೆಂಟು, ಇಷ್ಟೇ ಡಿಫ್ರೆನ್ಸ್. ಮಾಯ ಅಂದರೆ ವೈರು, ಚಿಚ್ಛಕ್ತಿ ಅಂದರೆ ಕರೆಂಟು. ಕರೆಂಟ್ ಕಣ್ಣಿಗೆ ಕಾಣೋಂಗಿಲ್ಲ. ಕಣ್ಣಿಗೆ ಕಾಣುವಂಥದ್ದು ಏನದು ಸಗುಣ ಅಂತ ಕರೀತಾರೆ. ಈ ಸಗುಣ ಬ್ರಹ್ಮ, ಈ ಪ್ರಪಂಚ ಎಲ್ಲವೂ ಕೂಡ ಸೃಷ್ಟಿಯಾಗಿರೋದು ಈ ಮಾಯೆಯಿಂದ ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥ. ಇದು ತಿಳಿ ಬ್ರಹ್ಮಕ್ಕೆ ದೃಶ್ಯ ಬ್ರಹ್ಮಕ್ಕೆ ಅಂತಲ್ಲ, ದೃಶ್ಯ ಬ್ರಹ್ಮ. ಇದು ಕೂಡ ಪರಬ್ರಹ್ಮವೇ, ಅಲ್ಲಿಂದನೇ ಬಂದಿದೆ, ಮೂಲ ಮಾಯೆಯಿಂದ ಅಲ್ಲಿಂದನೇ ಬಂದಿರೋದ್ರಿಂದ ಇದು ದೃಶ್ಯ ಬ್ರಹ್ಮ ಅಂತ ಒಂದು ಸೊಗಸಾಗಿ ಕರೆದಿದ್ದಾರೆ. ಈ ದೃಶ್ಯ ಬ್ರಹ್ಮ ಅಂದರೆ ಇದು ಕೂಡ ನಾಶ ಇಲ್ಲ. ಇದಕ್ಕೆ ನಾಶ ಇಲ್ಲ ಅಂದರೆ ಯಾವಾಗ ನಮಗೆ ಯಾವಾಗ ಕಾಣಿಸ್ತಾನೆ ಇರ್ತದೆ. ನಾಶ ಯಾವಾಗ ಆಗ್ತದೆ ಅಂದರೆ ವಿಚಾರ ತಿಳಿದಾಗ ನಾಶ ಆಗ್ತದೆ. ಅದಂಗೆ ನಾಶ ಆಗ್ತದೆ? ನಮಗೆ ಯಾವಾಗಲೂ ನಾವು ಮಲಗ್ತೀವಿ, ಬೆಳಗ್ಗೆದ್ರು ಹಂಗೆ ಇರ್ತದೆ, ಮತ್ತು ಯಾವಾಗಿಂದ ಹಂಗೆ ಇರ್ತದೆ, ವ್ಯತ್ಯಾಸ ಆಗಿಲ್ಲ. ನಮ್ಮ ಮನೆಯನ್ನು ಇನ್ನು ಆ ಪಕ್ಕದ ಮನೆಗೆ ಹೋಗಿಲ್ಲ, ಪಕ್ಕದ ಮನೆ ನಮ್ಮ ಮನೆಗೆ ಬಂದಿಲ್ಲ, ನಮ್ಮ ರಾಜ್ಯ ಬೇರೆ ರಾಜ್ಯಕ್ಕೆ ಹೋಗಿಲ್ಲ, ಬೇರೆ ರಾಜ್ಯ ನಮ್ಮ ದೇಶಕ್ಕೆ ಬಂದಿಲ್ಲ, ಹಿಂಗೇನಿಲ್ಲಲ್ಲ, ಹಿಂಗಿದು ಸತ್ಯ ಕಾಣಿಸ್ತಾ ಇದೆಯಲ್ಲ ಅಂತ ನಮಗೆ ಅನ್ನಿಸ್ತದೆ. ಇದಕ್ಕೆ ಹೇಗೆ ನೋಡೋದು ಅಂದರೆ, ಈಗ ನಾವು ಇದ್ದೀವಿ, ಈಗ ಮಲಗಿದ್ದೀವಿ ಅಂತ ಇಟ್ಕೊಳ್ರಿ. ಮಲಗಿದರೆ ಗಾಢವಾಗಿ ನಿದ್ರೆ ಬಂತು. ಅವಾಗ ಏನಾರ ನೆನಪಿದೆಣ? ಮನೆ ನೆನಪಿಲ್ಲ, ಮಠ ನೆನಪಿಲ್ಲ, ಹೆಂಡ್ರ ನೆನಪಿಲ್ಲ, ಮಕ್ಕಳ ನೆನಪಿಲ್ಲ, ನಮ್ಮ ದೇಹದ ನೆನಪು ಕೂಡ, ನಮ್ಮ ಅರಿವು ಕೂಡ ನಮಗಿಲ್ಲ. ಎಲ್ಲೋಯ್ತು ಅವಾಗ? ಎಲ್ಲೋಯ್ತೋ ಗೊತ್ತಿಲ್ಲ. ನಾವಷ್ಟೇ ಇದ್ದೀವಿ. ಅದೇ ಈಗ ಕನಸೊಂದು ಬಿತ್ತು ಅಂತ ಇಟ್ಕೊಳ್ರಿ. ಕನಸು ಬಿತ್ತು ಅಂದರೆ ಅಲ್ಲಿ ಒಂದು ದೊಡ್ಡ ಕಾಡಿನೊಳಗೆ ಹೋಗಿದ್ದೀವಿ, ಅಲ್ಲಿ ಹುಲಿ ಸಿಂಹ ಏನೇನೋ ಇದಾವಲ್ಲ, ಅವೆಲ್ಲವೂ ನೋಡಿ ಭಯಪಟ್ಟು ನೀನು ವಾಪಸ್ ಬಂದು ಬೆಳಗ್ಗೆ ಎಚ್ಚರ ಆಯಿತು, ಕನಸು ಬಿದ್ದಿತ್ತಪ್ಪ ನನಗೆ ಹಿಂಗೆ ಅಂತ ಹೇಳಿದೆ. ಈಗ ಆ ಕನಸು ಸೃಷ್ಟಿ ಮಾಡಿದ್ದೆ ಯಾರು? ಸೃಷ್ಟಿ ಎಲ್ಲಿಂದ ಆಯಿತು? ನಿನ್ನೊಳಗಿರ್ತಕ್ಕಂಥದ್ದೇ ನಿನ್ನಿಂದನೇ ಹೊರಗಾಗಿದೆ. ನೀನು ಎಚ್ಚರ ಆದ ಕೂಡಲೇ ಇಲ್ಲ ಅದು. ಹಾಗೆ ಈ ಪ್ರಪಂಚ ಈ ಎದ್ದಾಗ ಈ ಕಾಣಿಸ್ತಾ ಇದೆ. ನೀನು ಯಾವಾಗ ಒಳಗೆ ಆತ್ಮಜ್ಞಾನಕ್ಕೆ ಹೋಗ್ತೀಯೋ, ಆ ಪರಬ್ರಹ್ಮವನ್ನು ತಿಳಿತೀಯೋ, ಇದು ನಾಶ ಆಗ್ತದೆ. ಇದರ ಮೂಲ ಸ್ವರೂಪ ನಿನ್ನಿಂದಲೇ ಬಂದಿರೋದು. ಅದು ಕನಸು. ನೀನು ನಿದ್ದೆ ಮಾಡ್ತಾ ಇದ್ದೀವಿ, ಮಲಗಿದ್ದಿ, ನಿದ್ದೆ ಮಾಡ್ತಾ ಇದ್ದೆ, ಅವಾಗ ಕನಸು ಬಿತ್ತು. ಎಲ್ಲಿಂದ ಯಾರು ಸೃಷ್ಟಿ ಮಾಡಿದರು? ನಿನ್ನಿಂದಲೇ ಸೃಷ್ಟಿಯಾಗಿರೋದು. ಅದು ನಿನ್ನೊಳಗೆ ಐಕ್ಯ ಆಯಿತು. ಆ ಪರಬ್ರಹ್ಮದೇ ಸೃಷ್ಟಿಯಾಗಿರ್ತಕ್ಕ ಈ ಪ್ರಪಂಚವೂ ಕೂಡ ಆ ಪರಬ್ರಹ್ಮ ಲೀನ ಆಗ್ತದೆ. ಆ ಸ್ಥಿತಿಗೆ ಹೋದಾಗ ಇದು ಇರೋದಿಲ್ಲ. ನೀನು ಎಚ್ಚರ ಸ್ಥಿತಿಗೆ ಬಂದಾಗ ಕನಸಿರೋದಿಲ್ಲ, ಕನಸಿನ ಸ್ಥಿತಿಗೆ ಎಚ್ಚರ ಇರೋದಿಲ್ಲ. ಸುಷುಪ್ತಿಗೆ ಹೋದಾಗ ಎರಡು ಅವು ಇರೋದಿಲ್ಲ, ಯಾವ್ದ್ರಾಗ ಒಂದೇ ಇರೋದು.
ಜಾಗೃತರ ಇರ್ತದೆ, ಸ್ವಪ್ನರ ಇರ್ತದೆ, ಸುಷುಪ್ತ ಈ ಮೂರಾಗ ಒಂದಿರ್ತವೆ, ಇನ್ನೆರಡು ಇರೋದ್ರಲ್ಲಿ ಮಾಯ ಆಗ್ತವೆ. ಹಾಗೆ ಈ ಇರ್ತಕ್ಕಂಥದ್ದೆಲ್ಲದೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ಇದಕ್ಕೆ ನಾವು ಸಾಕ್ಷಿ ಸ್ವರೂಪವಾಗಿರ್ತಕ್ಕಂಥದ್ದು. ಇವೆಲ್ಲ ನಮ್ಮಿಂದ ಉದ್ಭವಿಸಿರತಕ್ಕಂಥ ಮಾಯ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಈ ತಿಳಿ ಬ್ರಹ್ಮಕುಪಾದಿ, ದೃಶ್ಯ ಬ್ರಹ್ಮಕುಪಾದಿ. ದೃಶ್ಯ ಬ್ರಹ್ಮ ಅಂದರೆ ಈಗ ಮಕ್ಕಂಡಿದ್ವಿ, ಕನಸು ಬಿತ್ತು, ಅದ್ರಾಗೆಲ್ಲ ಆದವು, ಅದೆಲ್ಲ ನಿನ್ನಿಂದಲೇ ಬಂದಿರೋದಂತ. ಒಳಗೆ ಹೋದು ಅಲ್ಲಿಲ್ಲ, ಐತೋ ಇಲ್ವೋ ಅಂದರೆ ಕನಸು ಬಿದ್ದದ್ದಂತೂ ಗ್ಯಾರಂಟಿ. ಅಕಸ್ಮಾತ್ ಇನ್ನೂ ಸೂಕ್ಷ್ಮ ನೋಡಿದ್ರೆ ಅಲ್ಲಿ ಮೇಲಿಂದ ಎಲ್ಲೋ ಕೆಳಗೆ ದಪ್ಪ ಅಂತ ಬಿದ್ವಿ ಅಂತ ಇಟ್ಕೊಳ್ರಿ ಕನಸಿನೊಳಗೆ. ಇಲ್ಲಿ ಕೆಳಗೆ ಬಿದ್ದಂಗೆ ಹಂಗೆ ಅಲಗಾಡಿರ್ತಾರೆ ಶರೀರ. ಕೆಳಗೂ ಬಿದ್ದಿಲ್ಲ, ಏನೂ ಆಗಿಲ್ಲ, ಯಾವೂ ಇಲ್ಲ, ಆದರೆ ಶರೀರ ಅಲಗಾಡ್ತೆ ಹೆಂಗೆ? ಅದಕ್ಕೂ ಇದಕ್ಕೂ ಲಿಂಕ್ ಇದೆ, ಭಾವ ಇದೆ. ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿತಕ್ಕಂಥದ್ದೇ ಆಧ್ಯಾತ್ಮ ವಿದ್ಯೆ ಅಂತ ಕರೀತಾರೆ. ಪ್ರತಿಯೊಂದೂ ಕೂಡ ಒಳಗೆ ಇಳಿದು ಜಿಜ್ಞಾಸೆ ಮಾಡಿರೋದು ಆಧ್ಯಾತ್ಮ ವಿದ್ಯೆ, ಸುಮ್ಮನೆ ಶಾಸ್ತ್ರವಲ್ಲ ಇದು. ಹೀಗೆ ಈ ಚಿಚ್ಛಕ್ತಿ ಅಂತಕ್ಕಂಥದ್ದೇನಿದೆ ಅದು ಚೈತನ್ಯ, ಅದು ಪರಬ್ರಹ್ಮವೇ ಕರೀತಾರೆ. ಈಗ ನಮಗೆ ಇಳ್ತಕ್ಕಂಥ ದೃಶ್ಯ ಪ್ರಪಂಚ ಏನಿದೆ ಹೊರಗಡೆ, ಇದೆಲ್ಲ ಸಗುಣ ಬ್ರಹ್ಮ ಅಂತ ಕರೀತಾರೆ ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಇದು ದೃಶ್ಯಕ್ಕೆ ಉಪಾಧಿ ಅಂತೇಳಿ ಕೂಡ ಈ ಒಂದು ಅಧ್ಯಾಯದ ಈ ಒಂದು ಪದ್ಯದಲ್ಲಿ ಹೇಳಿದ್ದಾರೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.